ವೀಕ್ಷಕರೇ, ಶನಿ ಅಂದರೆ ಸಂಕಷ್ಟಕಾರಕ. ಶನಿಯ ಪ್ರವೇಶವಾಯಿತು ಅಂದರೆ ಬದುಕು ನರಕವಾಗುವುದಕ್ಕೆ ಶುರುವಾಗುತ್ತೆ. ಬರಬಾರದ ಕಷ್ಟಗಳೆಲ್ಲ ಒಂದರ ಮೇಲೊಂದರಂತೆ ಮೈ ಮೇಲೆ ಎರಗೋದಕ್ಕೆ ಶುರುವಾಗ್ತವೆ. ಶನಿಯ ವಕ್ರದೃಷ್ಟಿ ಬಿದ್ದರೆ ಕುಬೇರ ಕೂಡ ಕುಚೇಲನಾಗಬಹುದು. ಆರ್ಥಿಕ ದಿವಾಳಿತನ ಶುರುವಾಗಲಿದ್ದು ಕೈಯಲ್ಲಿ ಬಿಡುಗಾಸು ನಿಲ್ಲದಂತಾಗುತ್ತೆ. ಹೀಗಾಗಿಯೇ ಶನಿಯನ್ನ ಸಾಡೆ ಸಾತಿ ಅಧಿಪತಿ ಅನ್ನೋದು. ದೇವಾನುದೇವತೆಗಳೇ ಶನಿಯ ವಕ್ರದೃಷ್ಟಿಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡಿದ್ದಿದೆ. ಇನ್ನು ನಿಮ್ಮಂತಹ ಹುಲುಮಾನವರು ಯಾವ ಲೆಕ್ಕ ಹೇಳಿ? ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಬಾರಿ ಶನಿಯ ಪ್ರವೇಶವಾಗುತ್ತೆ. ಆದರೆ ಕೆಲವರ ಪಾಲಿಗೆ ಶನಿ ದೇವ ಹೆಗಲೇರಿ ಕೂತಿರ್ತಾನೆ. ಯಾವ ವ್ರತ, ಪೂಜೆ, ಪುನಸ್ಕಾರ ಏನೇ ಮಾಡಿದರೂ ಶನಿ ದೋಷದಿಂದ ಮುಕ್ತರಾಗಿರೋದಿಲ್ಲ. ಇದರ ಪರಿಣಾಮ ಯಾವ ಕೆಲಸ ಮಾಡಿದರೂ ಕೈಗೂಡೋದಿಲ್ಲ. ಸಾಲ ಅನ್ನೋದು ಬೆಟ್ಟದಂತೆ ಬೆಳೆಯೋದಕ್ಕೆ ಶುರುವಾಗುತ್ತೆ. ಮನೆಯಲ್ಲಿ ಕಿರಿಕಿರಿ, ಆರ್ಥಿಕ ಮುಗ್ಗಟ್ಟು, ಜೀವನ ನಡೆಸೋದೇ ಕಷ್ಟ ಅನ್ನೋ ಹಂತಕ್ಕೆ ಬಂದು ಬಿಡುತ್ತಾರೆ. ಇಂತಹವರ ದೋಷ ಮುಕ್ತಿಗಾಗಿ ವಿಶೇಷ ದಿನವೊಂದಿದೆ. ಈ ದಿನದಂದು ಶನಿದೇವರ ಪೂಜೆಯ ಜೊತೆಗೆ ಈಶ್ವರನ ವ್ರತ ಮಾಡಿದರೆ ನಿಮ್ಮ ಬದುಕು ಬಂಗಾರ ಆಗುತ್ತೆ. ಶನಿದೋಷ ನಿವಾರಣೆ ಆಗೋದರ ಜೊತೆಗೆ ಶಿವನ ಕೃಪೆ ನಿಮ್ಮ ಮೇಲಾಗುತ್ತೆ. ಈ ಪೂಜೆ ಮುಗಿದ ಮರುದಿನದಿಂದಲೇ ನಿಮ್ಮ ಬದುಕಲ್ಲಿ ಹೊಸ ಉತ್ಸಾಹ, ಚೈತನ್ಯ ಕಾಣುವುದಕ್ಕೆ ಪ್ರಾರಂಭವಾಗುತ್ತೆ. ಅದುವೇ ಶನಿ ಪ್ರದೋಷ ವ್ರತ. ಈ ಶನಿ ಪ್ರದೋಷ ವ್ರತವು ಇದೇ ತಿಂಗಳ 14ನೇ ತಾರೀಕು ಬಂದಿದೆ. ಹೀಗಾಗಿ ಈ ದಿನದಂದು ಯಾವ ರೀತಿ ಪೂಜೆ ಮಾಡಬೇಕು, ಈ ಪೂಜೆ ಸಲ್ಲಿಸೋದ್ರಿಂದ ನಿಮ್ಮ ಬದುಕಲ್ಲಾಗುವ ಬದಲಾವಣೆಗಳೇನು, ಈ ಶನಿ ಪ್ರದೋಷ ವ್ರತ ಪ್ರಾರಂಭವಾಗಿದ್ದಾದರೂ ಹೇಗೆ, ಇದೆಲ್ಲವನ್ನು ಕೂಡ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ವೀಕ್ಷಕರೇ, ಶಿವಪುರಾಣದ ಪ್ರಕಾರ ಪ್ರದೋಷ ವ್ರತವನ್ನು ಅತ್ಯಂತ ಮಂಗಳಕರ ವ್ರತ ಹಾಗೂ ಇಷ್ಟಾರ್ಥಗಳನ್ನು ಈಡೇರಿಸುವ ವ್ರತ ಅಂತ ಕರೆಯಲಾಗುತ್ತೆ. ಪ್ರತಿ ತಿಂಗಳ ತ್ರಯೋದಶಿ ತಿಥಿಯಂದು ಈ ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತೆ. ಈ ಪ್ರದೋಷ ವ್ರತವನ್ನು ಯಾರೆಲ್ಲ ಆಚರಿಸ್ತಾರೋ ಅವರ ಇಷ್ಟಾರ್ಥಗಳೆಲ್ಲ ಈಡೇರ್ತಾವೆ ಅಂತ ಪುರಾಣಗಳೇ ಹೇಳ್ತಾವೆ. ಈ ಬಾರಿ ಶುಭ ಸಂಯೋಗದೊಂದಿಗೆ ಪ್ರದೋಷ ವ್ರತವನ್ನು ಫೆಬ್ರವರಿ 14ನೇ ತಾರೀಕು ಆಚರಣೆ ಮಾಡಲಾಗ್ತಾ ಇದೆ. ಈ ಪ್ರದೋಷ ವ್ರತವು ಶನಿವಾರ ಬಂದಿರೋದ್ರಿಂದ ಇದನ್ನ ಶನಿ ಪ್ರದೋಷ ವ್ರತ ಅಂತಲೂ ಕೂಡ ಕರೆಯಲಾಗ್ತಾ ಇದೆ. ಹಾಗೆಯೇ ಸೋಮವಾರ ಬಂದಲ್ಲಿ ಸೋಮ ಪ್ರದೋಷ ಅನ್ನಲಾಗುತ್ತೆ. ಈ ಎರಡೂ ದಿನಗಳನ್ನು ಬಿಟ್ಟರೆ ಬೇರೆ ದಿನಗಳಲ್ಲಿ ಬರುವುದು ತುಂಬಾ ವಿರಳ. ಶನಿ ಮಹಾತ್ಮನು ಕರ್ಮಕಾರಕ ಗ್ರಹನಾಗಿದ್ದು ಶನಿವಾರದಂದು ಆತನ ಪ್ರಭಾವ ಹೆಚ್ಚಿರುತ್ತೆ. ಆದ್ದರಿಂದ ಶನಿ ಪ್ರದೋಷದ ದಿನದಂದು ಅವನನ್ನು ಆರಾಧಿಸಿ ಶಿವನಿಗೆ ನಿಮ್ಮ ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿಮ್ಮ ಪಾಪ ಮತ್ತು ಕರ್ಮದ ಫಲಗಳು ದೂರವಾಗ್ತವೆ. ಭಗವಂತನಾದ ಶಿವನು ಶನಿಯ ದೈವ. ಶಿವನು ರೂಪಾಂತರ ಮತ್ತು ಲಯದ ಅಧಿಪತಿಯಾದರೆ ಶನಿದೇವ ನ್ಯಾಯದ ಪ್ರಭು. ಶನಿದೇವನು ಯಾರು ತಪ್ಪು ಮಾರ್ಗದಿಂದ ನಡೆಯುತ್ತಾರೋ, ದುರ್ಮಾರ್ಗದಿಂದ ಖ್ಯಾತಿಯ ಜೊತೆಗೆ ಅಧಿಕಾರದ ಲಾಲಸೆಗೆ ಬಿದ್ದಿರ್ತಾರೋ ಅಂತಹವರ ಮೇಲೆ ಪ್ರಭಾವವನ್ನು ಬೀರ್ತಾನೆ. ಪ್ರದೋಷ ಅಥವಾ ಪ್ರದೋಷ ವ್ರತ ಎನ್ನುವುದು ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಚಂದ್ರನು ವರ್ಧಿಸ್ತಾ ಇದ್ದಾಗ ಹಾಗೂ ಕ್ಷೀಣಿಸ್ತಾ ಇದ್ದಾಗ 2 ಹಂತಗಳಲ್ಲಿ ಪ್ರದೋಷ ಉಂಟಾಗುತ್ತೆ. ಹೀಗಾಗಿ ಈ ಪ್ರದೋಷದ ದಿನ, ಅದರಲ್ಲೂ ಶನಿವಾರ ಬಂದಿರೋದ್ರಿಂದ ವಿಶೇಷವಾದ ಒಂದು ಶುಭ ಯೋಗ ಇದೆ. ವೀಕ್ಷಕರೇ, ಈ ಶನಿವಾರದಂದು ಶಿವನ ಪೂಜೆ ಮಾಡುವುದರ ಹಿಂದೆಯೂ ಪುರಾಣ ಕಥೆಗಳಿವೆ. ಸಮುದ್ರ ಮಂಥನ ಪ್ರಾರಂಭವಾದ 3ನೇ ದಿನ ಅಂದರೆ ತ್ರಯೋದಶಿಯಂದು ಕಾರ್ಕೋಟಕ ವಿಷ ಒಡಮೂಡಿ ಬರುತ್ತೆ. ಈ ವಿಷವನ್ನು ನೋಡಿ ದೇವಾನುದೇವತೆಗಳೇ ಭಯಭೀತರಾಗ್ತಾರೆ. ಆಗ ಲೋಕ ಕಲ್ಯಾಣದ ಕಾರಣಕ್ಕೆ ಶಿವನು ಆ ಎಲ್ಲಾ ವಿಷವನ್ನ ಇದೇ ಪ್ರದೋಷ ಕಾಲದಲ್ಲಿ ಕುಡಿತಾನೆ. ಅಂದಿನಿಂದಲೇ ಶಿವನು ವಿಷಕಂಠನಾಗಿದ್ದು. ಪ್ರದೋಷ ಕಾಲ ಅಂದರೆ ಸೂರ್ಯಾಸ್ತಮಾನದ ನಂತರ 6 ಗಳಿಗೆಗಳು ಅಥವಾ 144 ನಿಮಿಷಗಳು. ಈ ಅವಧಿಯಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಶಿವನ ಪೂಜೆಗೈದ್ರೆ ನಿಮ್ಮ ಜೀವನದಲ್ಲಿರೋ ವಿಷದಂತಿರುವ ಕಷ್ಟಗಳು ಕೂಡ, ಆ ಎಲ್ಲಾ ಕಂಟಕಗಳನ್ನು ಕೂಡ ಶಿವನೇ ಹೀರಿಬಿಡ್ತಾನೆ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖವಾಗಿರೋದು. ಪ್ರದೋಷಾಚರಣೆಯ ದಿನ ಉಪವಾಸವಿದ್ದು ಸಂಜೆ ಶಿವದೇವರನ್ನ ಅನನ್ಯ ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು. ಈ ದಿನದಂದು ಸಾಧ್ಯವಾದರೆ ಶಿವ ಹಾಗೂ ಶನಿ ಎರಡೂ ದೇವರಿಗೂ ಪೂಜೆ ಸಲ್ಲಿಸಿ. ಶನಿದೇವನ ಮುಂದೆ ಎಳ್ಳಿನ ದೀಪವನ್ನು ಹಚ್ಚಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ. ನಮ್ಮ ಕಷ್ಟಗಳೆಲ್ಲ ದೂರಾಗಲಿ ಅಂತ ಬೇಡ್ಕೊಂಡ್ರೆ ಖಂಡಿತ ಫಲಪ್ರದವಾಗುತ್ತೆ ಈ ದಿನ. ಇನ್ನು ಶಿವಲಿಂಗಕ್ಕೆ ಹಸುವಿನ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಗಂಗಾಜಲದೊಂದಿಗೆ ಅಭಿಷೇಕ ಮಾಡಿಸಿ. ಬಳಿಕ ಬಿಳಿ ಚಂದನ ಅರ್ಪಿಸೋದರ ಜೊತೆಗೆ ಬಿಲ್ವಪತ್ರೆಯನ್ನು ಸಮರ್ಪಿಸಿದರೆ ಶಿವನು ಸಂತೃಪ್ತನಾಗ್ತಾನೆ. ಯಾರು ಈ ದಿನದಂದು ಉಪವಾಸವಿದ್ದು ಇಡೀ ದಿನ ಭಗವಂತನ ನಾಮಸ್ಮರಣೆಯಲ್ಲಿ ಕಳೀತಾರೋ ಅಂತಹವರ ಬದುಕು ಬಂಗಾರವಾಗುತ್ತೆ. ಈ ದಿನದಂದು ಸಂಪತ್ತು ಹಾಗೂ ಸಂತಾನ ಭಾಗ್ಯಕ್ಕೆ ಹೇಳಿ ಮಾಡಿಸಿದ ದಿನ. ಯಾರು ಶನಿ ಪ್ರದೋಷ ವ್ರತಾಚರಣೆ ಮಾಡ್ತಾರೋ ಅಂತಹವರಿಗೆ ಸಂತಾನ ಭಾಗ್ಯ ಕರುಣೆಯಾಗುತ್ತೆ. ಹಾಗೆಯೇ ಸಾಲಬಾಧೆ, ಆರ್ಥಿಕ ಸಮಸ್ಯೆ, ವ್ಯವಹಾರದಲ್ಲಿ ಅಡೆತಡೆಗಳಿದ್ದರೂ ಕೂಡ ನಿವಾರಣೆ ಆಗ್ತವೆ. ಸಂಕಷ್ಟಗಳನ್ನು ಹೊತ್ತು ತರುವವನೇ ಶನಿದೇವ. ಅದರಲ್ಲೂ ಶನಿದೇವನ ಆರಾಧ್ಯ ದೈವವೇ ಶಿವ. ಈ ಇಬ್ಬರೂ ದೇವರನ್ನು ಏಕಕಾಲದಲ್ಲಿ ಒಲಿಸಿಕೊಳ್ಳೋದಕ್ಕೆ ಇರೋ ಮಾರ್ಗವೇ ಈ ಶನಿ ಪ್ರದೋಷ ದೋಷ. ಈ ಇಬ್ಬರೂ ದೇವರನ್ನು ಏಕಕಾಲದಲ್ಲಿ ಒಲಿಸಿಕೊಳ್ಳೋದಕ್ಕೆ ಇರೋ ಮಾರ್ಗವೇ ಈ ಶನಿ ಪ್ರದೋಷ ವ್ರತ. ಹೀಗಾಗಿ ಈ ದಿನದಂದು ಯಾರು ಸದ್ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾರೋ ಅಂತಹವರ ಬಾಳಲ್ಲಿ ಶನಿ ಹಾಗೂ ಶಿವನ ಕೃಪಾಕಟಾಕ್ಷವಾಗುತ್ತೆ. ಮರೆಯಬೇಡಿ ವೀಕ್ಷಕರೇ. ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.